ಎಲ್ಲರಿಗೂ ನಮಸ್ಕಾರಗಳು. ನನ್ನ ವಿಡಿಯೋ ನೋಡಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಇವತ್ತು ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಒಂದು ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀನಿ, 1 ಕೆ ಜಿ ಗೋಧಿ, 1/4 ಕೆ ಜಿ ಮೆಂತ್ಯ, 1 ಕೆ ಜಿ ಉದ್ದಿನಕಾಳು ಕಪ್ಪುದು. ಅದು ನಮ್ಮ ಮನೇಲಿ ಮುದ್ದೆ ತಿನ್ನಲ್ಲ ಅಂತ ಹುಡುಗರು ಇದಕ್ಕೆ ರಾಗಿ, ಒಂದು ಕ್ಲೀನ್ ಮಾಡಿರೋ ರಾಗಿ 1 ಕೆ ಜಿ ಹಾಕ್ತಾಯಿದ್ದೀನಿ. 3 ಬೀಸಿ ಮೆಂತ್ಯ ಮುದ್ದೆ ಮಾಡಿ ತೋರಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮಗಿಷ್ಟ ಆದರೆ 4 ಮಿಲ್ಲಲ್ಲಿ ಇದನ್ನು ಬೀಸ್ಕೊಬಂದು ಮುದ್ದೆ ಮಾಡೋದು ತೋರಿಸ್ತೀನಿ. ಆವಾಗಲೇ ತೋರಿಸಿದ್ನಲ್ಲ, ಮೆಂತ್ಯ ಅವೆಲ್ಲ ಹಾಕಿ ತೋರಿಸಿದ್ನಲ್ಲ, ಕಾಳು ಗೋಧಿ ಎಲ್ಲ. ಇದು ನೋಡಿ, ಹಸಿಟ್ಟು ಒಂದ್ರಿ ಮಾಡಿ ಮಾಡ್ಕೊಂಡಿದ್ದೀನಿ. ಬೇಕು ಅಂದಾಗ ಮಾಡ್ಕೊಂಡು ತಿನ್ನೋದು. ಇದರಲ್ಲಿ ರೊಟ್ಟಿನೂ ಮಾಡ್ಕೊಂಡು ತಿಂತೀವಿ. ಶುಗರ್ ಇರೋರು ಬೆಲ್ಲ ಬೇಡ ಅಂದರೆ ರೊಟ್ಟಿಗೆ ಉಪ್ಪು ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿಕಾಯಿ ಹಚ್ಕೊಂಡು ಮಾಡ್ಕೊಂಡು ತಿನ್ಬೋದು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಚೊಂಬು ನೀರು ಹಾಕಿದ್ದೀನಿ. ನಾನು 4 ಜನಕ್ಕೆ ಮಾಡ್ಕೊತಾ ಇದ್ದೀನಿ. 2 ಚೊಂಬು ನೀರು ನೋಡಿ, ಇದರಲ್ಲಿ 2 ಚೊಂಬು ನೀರು ಹಾಕ್ತಾಯಿದ್ದೀನಿ. ಅರ್ಧ ಮುದ್ದೆ ಬೆಲ್ಲ ದಪ್ಪದ್ರಲ್ಲಿ ಕಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಮಡಿಕೊಂಡು ಹಾಕಿದ್ದೀನಿ. ಹಸಿಟ್ಟು ನೋಡಿ ಈ ಥರ ಒಂದ್ರಿ ಆಡಬೇಕು. ಒಂದ್ರಿ ಆಡಿ ತುಂಬ್ಕೊಂಡು ಮಡಿಕೋಬೇಕು. ಆಮೇಲೆ ಹಿಟ್ಟೆಲ್ಲ ಮಾಡುವಾಗ ತೋರಿಸ್ತೀನಿ. ಎಲ್ಲರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ. ಸ್ವಲ್ಪ ಬೆಚ್ಚಗಾಗಿದೆ ನೀರು. ಇವಾಗ ಹಸಿಟ್ಟು ಹಾಕ್ಬಿಟ್ಟು ಈ ಥರ ಕದ್ರಬೇಕು. ಈ ಥರ ತುಂಬ ಕಾದೋದ್ರೆ ಗಂಟಾಯ್ತದೆ ಇದು. ಅದೇ ನಾನು ರಾಗಿ ಹಾಕಿರೋದ್ರಿಂದ ಉದ್ದಿನ ಕಾಳು ಕಪ್ಪುದಲ್ವ, ಅದಕ್ಕೆ ಅಕ್ಕಿ ಹಾಕಿದ್ರೆ ಬೆಳ್ಳಗೆ ಬರೋದು. ಸ್ವಲ್ಪ ಶಕ್ತಿ ಬರಲಿ ಮಕ್ಕಳಿಗೆ. ಮೊಳ್ಕೊಂಡು ಬರುವಾಗ ಹಸಿಟ್ಟು ಉಗಿಬೇಕು. ಇಲ್ಲಿ ನೋಡಿ, ಈ ಥರ ಗಂಟಾಗಿಲ್ಲ ನೋಡಿ, ಈ ಥರ ಕದ್ರುದಿದ್ದೀನಲ್ಲ. ಸ್ವಲ್ಪ ಹಸಿಟ್ಟು ಹಾಕಿ ಇದು ಮಳ್ಕೊಂಡು ಚೆನ್ನಾಗಿ ಬಂದಮೇಲೆ ಹಸಿಟ್ಟು ಹಾಕಿ ಬೆಂದ ಮೇಲೆ ಒಣಸ್ಬೋದು. ಬಾಣ್ತಿರು ತಿನ್ಬೋದು. ಮೆಚ್ಚೆಡಾಗಿರೋ ಮಕ್ಳಿಗೂ ಕೊಡ್ತಾರೆ ಇದನ್ನು. ನಾವು ಮಕ್ಕಳಿಗೆಲ್ಲ ಕೊಟ್ಟಿದ್ದೀವಿ, ಹೆಣ್ಮಕ್ಳಿಗೆಲ್ಲ. ಅದಕ್ಕೆ ಮಾಡಿ ನೀವು ಒಂದು ಸಾರಿ ತಿಂದು ನೋಡಿ, ಟ್ರೈ ಮಾಡಿ. ಶಕ್ತಿ ಸ್ವಂತಕ್ಕೆ ನೋಡಿ. ಹಸಿಟ್ಟು ಹಾಕ್ತಾಯಿದ್ದೀನಿ. ಕುದೀತಾಯ್ತಲ್ಲ, ಇವಾಗ ಹಸಿಟ್ಟು ಹಾಕ್ತಾಯಿದ್ದೀನಿ. ಬೇಯಲಿ, ಅದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬೇಯಲಿ. ನೋಡಿ, ಬೇಯ್ತಾ ಇತ್ತು. ಇದೊಂದು ಸ್ವಲ್ಪ ಬೇಯಬೇಕು. ನಿಮಗೆ ಜಾಸ್ತಿ, ನಿಮಗೆ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕ್ತೀನಿ ಅಂದರೆ ಒಂದು ಸಣ್ಣ 7 ರೂಪಾಯಿದು ಒಂದು ಹಚ್ಚ ಬರ್ತದೆ ನೋಡಿ. ಅದನ್ನು ಹಾಕೊಂಡು ಮಾಡಿ ಟ್ರೈ ಮಾಡಿ ನೋಡಿ, ತಿಂದು ನೀವು ನೋಡಿ. ಇವಾಗ ಒಣಸ್ತೀನಿ. ಕಮ್ಮಿ ಉರಿ ಕೊಟ್ಕೊಂಡು ಒಣಸಿ. ಈ ಥರ ನೋಡಿ, ಈ ಥರ ತಿರುಗಿದ್ರೆ ಗಂಟಾಗಲ್ಲ, ಚೆನ್ನಾಗಿ ಬರ್ತದೆ ಮುದ್ದೆ. ನಾನು ಮಾಡಿರೋದು 4-5 ಜನ ಊಟ ಮಾಡ್ಬೋದು. ಒಂದು 5 ನಿಮಿಷ ಪಂಗಾಕ್ಬಿಡಿ ಮುದ್ದೆನ. ಪಂಗಿ ಮುಚ್ಚಿಡಿ, 5 ನಿಮಿಷ ಮುಚ್ಚಿಡಿ. ನೋಡಿ, ಆಗಿದೆ, ಪಂಗಿದೆ ಮುದ್ದೆ ಚೆನ್ನಾಗಿ. ನೋಡಿ, ಗಂಟಾಗಿಲ್ಲ, ಏನಾಗಿಲ್ಲ, ಚೆನ್ನಾಗಿದೆ. ನೀವು ಚಿಕ್ಕ ಲೋಟ, ಒಂದು ದೊಡ್ಡ ಲೋಟದಲ್ಲಿ ಮಾಡ್ಕೊಳ್ಳಿ. ಒಂದು ಮುದ್ದೆ ಬೇಕಾದರೆ ಮಾಡಿ ನೋಡ್ಬಿಟ್ಟು ತಿಂದು ನೋಡಿ, ಯಾವುದು ಕಮೆಂಟ್ ಕೊಡಿ ನನಗೆ.
ನೋಡಿ ತುಪ್ಪ ಹಾಕ್ತೀನಿ. ತುಪ್ಪ ಕಾಯಿಸ್ಕೊಂಡಿದೆ ನೋಡಿ, ಈ ಥರ ಹಚ್ಕೊಂಡು ತಿನ್ನೋದು ತುಪ್ಪನ. ನೋಡಿ ಮುದ್ದೆ ರೆಡಿಯಾಗಿದೆ, ಮೆಂತ್ಯದ ಮುದ್ದೆ. ಈ ಥರ ತುಪ್ಪ ಹಚ್ಕೊಂಡು ಮುರ್ಕೊಂಡು ಈ ಥರ ಹಚ್ಕೊಂಡು ತಿನ್ನೋದು.